ನಮಸ್ಕಾರ ವೀಕ್ಷಕರೇ, ರಿಪಬ್ಲಿಕ್ ಕನ್ನಡದ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಅಶ್ವಿನಿ ದೇವಾಡಿಗ. ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧ 32ನೇ ದಿನಕ್ಕೆ ಕಾಲಿಟ್ಟಿದೆ. ಈ 32 ದಿನಗಳಲ್ಲೂ ಕೂಡ ಬೇರೆ ಬೇರೆ ಸ್ವರೂಪವನ್ನ ಯುದ್ಧ ಪಡ್ಕೊಂಡಿದ್ದನ್ನ ನೀವು ಈಗಾಗಲೇ ಗಮನಿಸಿದ್ದೀರಿ. ಕ್ಷಿಪಣಿ ದಾಳಿಗಳಾಯಿತು, ಖಂಡಾಂತರ ಕ್ಷಿಪಣಿ ದಾಳಿಗಳಾಯಿತು, ಅದರ ಜೊತೆಯಲ್ಲಿ ಡ್ರೋನ್ ಅಟ್ಯಾಕ್ಗಳಾದವು. ಇದೇ ರೀತಿಯಲ್ಲಿ ಬೇರೆ ಬೇರೆ ಬೇಸ್ಗಳನ್ನು ಗುರಿಯಾಗಿಸಿಕೊಂಡು ದಾಳಿಗಳು ನಡೀತಾ ಇದೆ, ಪ್ರತಿ ದಾಳಿಗಳು ನಡೀತಾ ಇದೆ. ಇದೆಲ್ಲವೂ ಕೂಡ ಗೊತ್ತಿರುವಂಥ ವಿಚಾರ. ಅದರ ಜೊತೆಯಲ್ಲಿ ಈಗ 32ನೇ ದಿನದ ಹೊಸ್ತಿಲಿನಲ್ಲಿ ಅಮೆರಿಕ ಒಂದು ಹೊಸ ಪ್ಲಾನನ್ನು ಮಾಡಿಕೊಂಡಿದೆ ಅನ್ನುವಂಥ ಒಂದಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಈಗಾಗಲೇ ಸೇನಾ ನೆಲೆಯಿಂದಲೂ ಕೂಡ ಅಟ್ಯಾಕ್ ಮಾಡಲಾಯಿತು, ನೌಕಾನೆಲೆಯಿಂದಲೂ ಕೂಡ ಅಟ್ಯಾಕ್ ಮಾಡಲಾಗ್ತಾ ಇದೆ. ಈಗ ಭೂಸೇನೆ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅಮೆರಿಕ ಮುಂದಾಗಿದೆ ಅನ್ನುವಂಥ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 20,000 ಯೋಧರನ್ನ ನಿಯೋಜನೆ ಮಾಡಲಾಗಿದೆಯಂತೆ ಆನ್ ಗ್ರೌಂಡ್ ಆಪರೇಷನ್ಗಾಗಿ ಅನ್ನುವಂಥ ಮಾಹಿತಿಗಳು ಕೂಡ ಸಿಗ್ತಾ ಇರೋದು. ಹಾಗಾದರೆ ಅಮೆರಿಕ ಅಂದುಕೊಂಡಂತೆ ಈ ಗ್ರೌಂಡ್ ಆಪರೇಷನ್ ಅನ್ನು ನಡೆಸೋದಕ್ಕೆ ಸಾಧ್ಯ ಆಗುತ್ತಾ ಅನ್ನುವಂಥ ಪ್ರಶ್ನೆ ಈಗ ಕಾಡ್ತಾ ಇರೋದು. ಈ 32 ದಿನಗಳಲ್ಲಿ ಸೇನಾ ಕಾರ್ಯಾಚರಣೆಯನ್ನ ಮಾಡದೇ ಇರುವಂಥ ಅಮೆರಿಕ ಈಗ ಸೇನಾ ಕಾರ್ಯಾಚರಣೆಯನ್ನು ಹಾಗಾದರೆ ಮಾಡ್ತಾ ಇರೋದು ಯಾಕೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇದೆ. 30 ದಿನಗಳಲ್ಲೂ ಕೂಡ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನು ಇರಾನ್ ಮೇಲೆ ನಡೆಸ್ತಾನೇ ಇದೆ. ಅದಕ್ಕೆ ಪ್ರತಿದಾಳಿಯನ್ನು ಇರಾನ್ ಕೂಡ ಮಾಡ್ತಾ ಇದೆ. ಯಾವುದೇ ಕಾರಣಕ್ಕೂ ಕೂಡ ಇರಾನ್ ಬಗ್ಗತ್ತೆ ಅಥವಾ ಮಂಡಿ ಯೂರುತ್ತೆ ಅನ್ನುವಂಥ ಪಾಸಿಬಿಲಿಟೀಸ್, ಪರಿಸ್ಥಿತಿಗಳು, ಅಂಥ ಯಾವುದೇ ಸಿನಾರಿಯೋಸ್ ಕೂಡ ಈಗ ಸದ್ಯಕ್ಕಂತೂ ಕಾಣಿಸ್ತಾ ಇಲ್ಲ. ಈಗ ಸೇನಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅಮೆರಿಕ ಮುಂದಾಗಿದೆ. ಈ ರೀತಿ ಹಾಗಾದರೆ ಈ ಗ್ರೌಂಡ್ ಆಪರೇಷನನ್ನು ನಡೆಸ್ತಾ ಇರೋದು ಯಾಕೆ? ಅಮೆರಿಕ ಅಂದುಕೊಂಡಂತೆ ಇದು ಈಸಿನಾ? ಹಾಗಾದರೆ ಈಸಿ ಅನ್ನೋದಾದರೆ ಹೇಗೆ, ಜೊತೆಗೆ ಈಸಿ ಅಲ್ಲ ಅನ್ನೋದಾದರೆ ಹೇಗೆ ಅನ್ನುವಂಥ ವಿಚಾರಗಳನ್ನು ಈ ವಿಡಿಯೋದಲ್ಲಿ ಒಂದಷ್ಟು ವಿಚಾರಗಳನ್ನು ಗಮನಿಸ್ತಾ ಹೋಗೋಣ. ಈಗ ಈ ಅಮೆರಿಕ ಅಂದುಕೊಂಡಂತೆ ಇರಾನ್ನಲ್ಲಿ ಆಡಳಿತ ಬದಲಾಗಿಲ್ಲ ಅನ್ನೋ ಕಾರಣಕ್ಕಾಗಿ ಗ್ರೌಂಡ್ ಆಪರೇಷನ್ ಮಾಡೋ ಮೂಲಕ ಈ ಕಂಟ್ರೋಲನ್ನು ತಗೊಳ್ಳೋದಕ್ಕೆ ಅಮೆರಿಕ ಮುಂದಾಗ್ತಾ ಇದೆ. ಅಮೆರಿಕದ ಉದ್ದೇಶವೇ ಇರಾನ್ನಲ್ಲಿ ಖಮೇನಿ ಆಡಳಿತವನ್ನು ಕೊನೆಗೊಳಿಸಬೇಕು, ಜೊತೆಗೆ ತನ್ನ ಕೈಗೊಂಬೆ ಸರ್ಕಾರವನ್ನು ಅಲ್ಲಿ ಪ್ರತಿಷ್ಠಾಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಎಲ್ಲ ರೀತಿಯ ಸಿದ್ಧತೆಗಳನ್ನು ಮಾಡ್ತಾ ಇದೆ. ಈ ವಿಚಾರದಲ್ಲಿ ಇಲ್ಲಿವರೆಗೂ ನಡೆಸಿದಂಥ 30 ದಿನಗಳ ಈ ಯುದ್ಧ ಏನಿದೆ ಅದು ಒಂದು ರೀತಿಯಲ್ಲಿ ಫೇಲ್ಯೂರ್ ಆದಂತೆ ಅಮೆರಿಕದ ಪಾಲಿಗೆ. ಯಾಕಂದರೆ ಅಮೆರಿಕ ಅಂದುಕೊಂಡಂತೆ ಇಲ್ಲಿ ಮಾಡೋದಕ್ಕೆ ಆಗ್ತಾ ಇಲ್ಲ. ಖಮೇನಿ ಆಡಳಿತ ಅಥವಾ ಖಮೇನಿಯ ಪ್ರೆಸೆನ್ಸ್ ಕೂಡ ಇಲ್ಲದೆ ಕೂಡ IRGC ತನ್ನ ಕಾರ್ಯಗಳನ್ನು ಮಾಡ್ತಾ ಇದೆ. ಹಾಗಾಗಿ ಅಮೆರಿಕ ಅಂದುಕೊಂಡಂತೆ ಇರಾನ್ ಎಲ್ಲೊಂದು ಕಡೆ ಬಲಿಷ್ಠವಲ್ಲದ ರಾಷ್ಟ್ರವಾಗಿ ಉಳಿದಿಲ್ಲ, ಬಲಿಷ್ಠವಾದಂಥ ರಾಷ್ಟ್ರ ಅನ್ನೋದನ್ನು ತೋರಿಸ್ಕೊಳ್ತಾ ಇದೆ. ಹಾಗಾಗಿ ಈಗ ಈ ಗ್ರೌಂಡ್ ಆಪರೇಷನ್ ಮಾಡೋದಕ್ಕೆ ಈಗ ಅಮೆರಿಕ ಮುಂದಾಗಿರೋದು. ಅದರ ಜೊತೆಯಲ್ಲಿ ಅಮೆರಿಕಾಗಿರುವಂಥ ದೊಡ್ಡ ಟಾರ್ಗೆಟ್ ಅಂತಂದರೆ ಈ ಕಾರ್ಗ್ ದ್ವೀಪದ ಮೇಲೆ ತನ್ನ ನಿಯಂತ್ರಣವನ್ನು ಸ್ಥಾಪಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಮೆರಿಕ ಮುಂದಾಗಿರೋದು. ಆದರೆ ಈ ಕಾರ್ಗ್ ದ್ವೀಪದ ಮೇಲೆ ತನ್ನ ಹಿಡಿತವನ್ನು ಸಾಧಿಸೋದಕ್ಕೆ ಅಮೆರಿಕಾಗೆ ಇನ್ನೂ ಕೂಡ ಸಾಧ್ಯ ಆಗಿಲ್ಲ. ಹಾಗಾಗಿ ಗ್ರೌಂಡ್ ಆಪರೇಷನನ್ನು ನಡೆಸಿ ಇರಾನ್ನ ಮೇಲೆ, ಅದರ ಜೊತೆಯಲ್ಲಿ ಕಾರ್ಗ್ ದ್ವೀಪದ ಮೇಲೆ ತನ್ನ ಹಿಡಿತವನ್ನು ಸಾಧಿಸಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಈಗ ಅಮೆರಿಕ ಪ್ಲ್ಯಾನ್ ಮಾಡ್ತಾ ಇದೆ. ಈ ಕಾರ್ಗ್ ದ್ವೀಪ ಅನ್ನುವಂಥದ್ದು ವೀಕ್ಷಕರೇ ಇರಾನಿನ ತೈಲ ಹಾಗೂ ಸಂಪನ್ಮೂಲದ ಜೀವನಾಡಿ ಅಂತ ಹೇಳ್ತಾರೆ. ಆಲ್ಮೋಸ್ಟ್ 80% ತೈಲ ಇಲ್ಲಿಂದನೇ ಉತ್ಪಾದನೆ ಆಗುತ್ತೆ, ಜೊತೆಗೆ ಬೇರೆ ಬೇರೆ ಕಡೆಗಳಿಗೆ ಅದು ರವಾನೆ ಕೂಡ ಆಗುತ್ತೆ. ಜೊತೆಗೆ ಇದು ತೈಲ ಹಾಗೂ ಹಡಗುಗಳ ರಾಜಮಾರ್ಗ. ಇದು ಪ್ರಮುಖ ಸೂಪರ್ ಟ್ಯಾಂಕರ್ಗಳು ಏನಿದೆ ಅದೆಲ್ಲವೂ ಕೂಡ ಇಲ್ಲಿಂದನೇ ಸಾಗಬೇಕು. ಹಾಗಾಗಿ ಈ ಕಾರ್ಗ್ ದ್ವೀಪದ ಮೇಲೆ ಹಿಡಿತವನ್ನು ಸಾಧಿಸಿದ್ರೆ ಕಂಟ್ರೋಲಿಗೆ ಸಿಗುತ್ತೆ, ಇರಾನ್ ಕಂಟ್ರೋಲಿಗೆ ಬರುತ್ತೆ, ತೈಲ ಹಾಗೂ ಸಂಪನ್ಮೂಲಗಳ ಕೊರತೆ ಆಗುತ್ತೆ ಅಲ್ಲಿ ಅನ್ನುವಂಥ ಪ್ಲ್ಯಾನಿಂಗ್ ಅಮೆರಿಕಾಗಿರೋದು. ಈ ಇರಾನ್ನ ತೈಲ ಜೊತೆಗೆ ತೈಲದ ರಹದಾರಿ ಇದೆಲ್ಲದರ ಮೇಲೆ ನಿಯಂತ್ರಣವನ್ನು ಸಾಧಿಸಿಬಿಟ್ರೆ ಅಮೆರಿಕ ಆಲ್ಮೋಸ್ಟ್ 99% ಅಥವಾ 90% ಗೆದ್ದಂತೆ ಅನ್ನುವಂಥದ್ದನ್ನು ಅಮೆರಿಕ ಭಾವಿಸಿದೆ. ಹಾಗಾಗಿ ಈಗ ಗ್ರೌಂಡ್ ಆಪರೇಷನನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಅಮೆರಿಕ ಹಾಗೂ ಇಸ್ರೇಲ್ ಚಿಂತನೆಯನ್ನು ನಡೆಸ್ತಾ ಇರೋದಂತೆ. ಒಂದೊಮ್ಮೆ ಈ ಕಾರ್ಗ್ ಕೈವಶ ಆದರೆ ಇರಾನ್ನ ಕತೆ ಮುಗಿದ ರೀತಿ ಅನ್ನುವಂಥದ್ದನ್ನು ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಇದು ಅಮೆರಿಕದ ಆ್ಯಕ್ಚುಯಲ್ ಪ್ಲ್ಯಾನ್. ಗ್ರೌಂಡ್ ಆಪರೇಷನನ್ನು ನಡೆಸ್ತಾ ಇರೋದಕ್ಕೆ ಇದು ಆ್ಯಕ್ಚುಯಲ್ ಪ್ಲ್ಯಾನ್. ಅದರ ಜೊತೆಯಲ್ಲಿ ಹಾರ್ಮೋಜ್ ಜಲಸಂಧಿಯ ಮೇಲೆ ಈಗಾಗಲೇ ವಿಧಿಸಿರುವಂಥ ಒಂದಷ್ಟು ನಿಬಂಧನೆಗಳು, ಇದರಿಂದ ಅಮೆರಿಕ ಅಂತೂ ಖುಷಿಯಾಗಿಲ್ಲ. ಅದರ ಜೊತೆಯಲ್ಲಿ ಇದರಿಂದ ತೊಂದರೆ ಆಗಿರೋದು ಜಾಗತಿಕ ಮಟ್ಟದಲ್ಲಿ ಎಲ್ಲ ರಾಷ್ಟ್ರಗಳ ಮೇಲೂ ಕೂಡ ತೊಂದರೆ ಆಗಿರೋದ್ರಿಂದ ಎಲ್ಲವೂ ಕೂಡ ಅಮೆರಿಕವನ್ನು ಶಪಿಸ್ತಾ ಇದೆ. ಇದರಿಂದ ಹೊರಗೆ ಬರಬೇಕು ಅಂತಂದರೆ ಒಂದಷ್ಟು ದಿನಗಳ ಹಿಂದೆ ನಾವು ಗಮನಿಸಿದ್ವಿ,
ಈ ಟ್ರಂಪ್ ಎಚ್ಚರಿಕೆಯನ್ನು ಕೊಟ್ಟರು. ಹಾರ್ಮೋಸ್ ಜಲಸಂಧಿಯನ್ನು 48 ಗಂಟೆಗಳ ಒಳಗೆ, ನಾನು ಟ್ವೀಟ್ ಮಾಡಿದ ಎಕ್ಸ್ನಲ್ಲಿ ಪೋಸ್ಟ್ ಮಾಡಿದ 48 ಗಂಟೆಗಳ ಒಳಗೆ ಹಾರ್ಮೋಸ್ ಜಲಸಂಧಿಯನ್ನು ಓಪನ್ ಮಾಡಬೇಕು, ಅದರ ಮೇಲೆ ವಿಧಿಸಿರುವಂಥ ನಿಬಂಧನೆಗಳನ್ನೆಲ್ಲವನ್ನು ಕೂಡ ತೆಗೆದು ಬಿಡಬೇಕು ಅಂತ ಹೇಳಿದ್ರು. ಆದರೆ ಅದ್ಯಾವುದಕ್ಕೂ ಕೂಡ ಇರಾನ್ ಪಡೆ ಅಂತೂ ಬಗ್ಲೇ ಇಲ್ಲ, ಕೇಳಲು ಕೂಡ ಇಲ್ಲ, ಯಾವುದಕ್ಕೂ ಕೂಡ ಕಿಮ್ಮತ್ತು ಕೂಡ ಕೊಟ್ಟಿಲ್ಲ. ಈಗ ಈ ವಾಯುಪಡೆಯ ಮೂಲಕ ಕಾರ್ಯಾಚರಣೆಯನ್ನು ಮಾಡಿ ಹಾರ್ಮೋಸ್ ಜಲಸಂಧಿ ತೆರವಿಗೆ ಅಮೆರಿಕ ಮಾಡುವಂಥ ಪ್ರಯತ್ನ ಎಲ್ಲವನ್ನೂ ಕೂಡ ಮಾಡಿ ಆಗಿದೆ, ಆದರೆ ವಿಫಲ ಆಗಿದೆ. ಹಾರ್ಮೋಸ್ ತೆರೆಯದೇ ಹೋದರೆ ಜಗತ್ತಿನಲ್ಲಿ ಯಾವ ರೀತಿ ತೈಲ ಸಂಕಷ್ಟ ಆಗುತ್ತೆ, ಯಾವ ರೀತಿ ವಿಪರೀತ ಆಗುತ್ತೆ, ಇದೆಲ್ಲವೂ ಕೂಡ ಗೊತ್ತಿರೋ ವಿಚಾರ. ಹಾಗಾಗಿ ಈಗ ಹಾರ್ಮೋಸ್ನಲ್ಲಿ ಗ್ರೌಂಡ್ ಆಪರೇಷನ್ ಮಾಡೋ ಮಟ್ಟಕ್ಕೆ ಈಗ ಅಮೆರಿಕ ಹಾಗೂ ಇಸ್ರೇಲ್ ಬಂದಿರೋದು. ಇದು ಅನಿವಾರ್ಯ ಅನ್ನುವಂಥ ರೀತಿಯಲ್ಲಿ ಕೂಡ ಆಗೋಗಿದೆ. ಜೊತೆಯಲ್ಲಿ ಪರಮಾಣು ಅಸ್ತ್ರಗಳು ಏನಿದೆ ಅದೆಲ್ಲವನ್ನು ಕೂಡ ಸೀಸ್ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಅಮೆರಿಕ ಯೋಚನೆಯನ್ನು ಮಾಡ್ತಾ ಇದೆ. ಇರಾನ್ನಲ್ಲಿ ಪರಮಾಣು ಬಾಂಬ್ಗಳು ಇದೆಯೋ ಇಲ್ವೋ ಇದ್ರ ಬಗ್ಗೆ ಇನ್ನೂ ಕೂಡ ಕ್ಲಾರಿಟಿ ಇಲ್ಲ. ಇರಾನ್ ಹೇಳ್ತಾ ಇದೆ ನಮ್ಮಲ್ಲಿ ಪರಮಾಣು ಬಾಂಬ್ ಇಲ್ಲ ಅಂತ, ಆದರೆ ಅಮೆರಿಕ ಹಾಗೂ ಇಸ್ರೇಲ್ ಜಂಟಿಯಾಗಿ ಹೇಳ್ತಾ ಇದೆ ಪರಮಾಣು ಬಾಂಬ್ಗಳನ್ನು ತಯಾರು ಮಾಡ್ತಾ ಇದ್ದಾರೆ ಅಂತ. ಈಗಾಗಲೇ ಗೊತ್ತಿರುವಂಥ ವಿಚಾರ ಅಂತಂದರೆ ಪರಮಾಣು ಬಾಂಬ್ಗಳನ್ನು ಅಲ್ಲಿ ತಯಾರು ಮಾಡಲಾಗ್ತಾ ಇತ್ತು, ಅದಕ್ಕೆ ಟ್ರೈನಿಂಗ್ ಕೂಡ ಕೊಡ್ತಾ ಇದ್ರು, ಇಂಥ ಒಂದಷ್ಟು ಮಾಹಿತಿಗಳು ಕೂಡ ಇತ್ತು. ಅಂಥ ಪ್ಲಾಂಟ್ಗಳ ಮೇಲೂ ಕೂಡ ಅಮೆರಿಕ ದಾಳಿ ಆಗಿದೆ. ಆದರೆ ಸುಮಾರು 450 ಕಿಲೋ ಸಂಸ್ಕರಿತ ಯುರೇನಿಯಂ ಇದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಕೂಡ ಇರೋದ್ರಿಂದ ಇದನ್ನು ಬಳಸಿ 10 ದಿನಗಳಲ್ಲಿ 11 ಅಣು ಬಾಂಬ್ಗಳನ್ನು ತಯಾರಿ ಮಾಡಬಹುದು. ಈ ರೀತಿ ಏನಾದರೂ ಇರಾನ್ ಮಾಡಿಬಿಟ್ರೆ ನಮ್ಮ ಸರ್ವನಾಶ ಖಂಡಿತ ಅನ್ನುವಂಥದ್ದನ್ನು ಅಮೆರಿಕ ಅರಿತಿದೆ, ಇಸ್ರೇಲ್ ಅರಿತಿದೆ, ಜಗತ್ತಿನ ಮಧ್ಯಪ್ರಾಚ್ಯದ ರಾಷ್ಟ್ರಗಳೆಲ್ಲವೂ ಕೂಡ ಅರಿತಿದೆ. ಹಾಗಾಗಿ ಈ ಪರಮಾಣು ಅಸ್ತ್ರಗಳನ್ನು ಡಿಸ್ಟ್ರಾಯ್ ಮಾಡಬೇಕು ಅಂತಂದರೆ ಗ್ರೌಂಡ್ ಆಪರೇಷನ್ ಮಾಡಲೇಬೇಕಾದಂಥ ಅನಿವಾರ್ಯತೆ ಇದೆ, ಅದು ಬಿಟ್ಟರೆ ಬೇರೆ ಮಾರ್ಗ ಇಲ್ಲ. ಹಾಗಾಗಿ ಈ ಗ್ರೌಂಡ್ ಆಪರೇಷನನ್ನು ನಡೆಸುವಂಥ ನಿಟ್ಟಿನಲ್ಲೂ ಕೂಡ ಈಗ ಚಿಂತನೆಯನ್ನು ನಡೆಸಲಾಗ್ತಾ ಇದೆ. ಹಾಗಾದರೆ ಈ ಗ್ರೌಂಡ್ ಆಪರೇಷನ್ ನಿಜಕ್ಕೂ ಕೂಡ ಸಾಧ್ಯನಾ, ಅಷ್ಟು ಈಸಿನಾ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕಾಡ್ತಾ ಇರೋದು. US ಸೇನೆಯನ್ನು ಗಮನಿಸಿದ್ರೆ 10,000 ಅಲ್ಲಿ ಸೇನೆಯಲ್ಲಿದ್ದಾರೆ. ಅದರ ಜೊತೆಯಲ್ಲಿ ಇರಾನ್ನಲ್ಲಿ 10 ಲಕ್ಷ ಸೇನೆಯಲ್ಲಿದ್ದಾರೆ. ಇದು ಎರಡನ್ನೂ ಸಮಬಲ ಅಂತೂ ಇಲ್ಲ, ಸಮತೂಕದಲ್ಲೂ ಇಲ್ಲ, ಈಕ್ವಾಲಿಟಿ ಇಲ್ಲ. ಹಾಗಾದರೆ US ಯಾವ ರೀತಿಯಲ್ಲಿ ಈ ದಾಳಿಯನ್ನು ನಡೆಸುತ್ತೆ ಅನ್ನುವಂಥ ಒಂದಷ್ಟು ಪ್ರಶ್ನೆಗಳು ಕೂಡ ಕಾಡ್ತಾ ಇರೋದು. ಈ ಆಪರೇಷನ್ಗೆ ಟ್ರಂಪ್ ಈಗಾಗಲೇ ನಿಯೋಜನೆ ಮಾಡಿರೋದು 10,000 ಕಮಾಂಡೋಗಳನ್ನು ನಿಯೋಜನೆ ಮಾಡುವಂಥ ಸಾಧ್ಯತೆಗಳಿವೆ ಅನ್ನುವಂಥ ಮಾತಿದೆ. ಆದರೆ ಒಂದಷ್ಟು ಮಾಹಿತಿಗಳ ಪ್ರಕಾರ 20,000 ಕಮಾಂಡೋಗಳನ್ನು ನಿಯೋಜಿಸುವಂಥ ಸಾಧ್ಯತೆಗಳಿದೆ ಅಂತ ಹೇಳಲಾಗ್ತಾ ಇದೆ. ಆದರೆ ಇದಕ್ಕೆ ಪ್ರತಿಯಾಗಿ ಡಬಲ್ ಅಲ್ಲ, ತ್ರಿಬಲ್ ಅಲ್ಲ, ಅದಕ್ಕೆ 10 ಪಟ್ಟಿನಷ್ಟು ಈಗ ಇರಾನ್ ತಯಾರಿ ಮಾಡ್ಕೊಳ್ತಾ ಇದೆ. 10 ಲಕ್ಷ ಸೈನಿಕರನ್ನು ಸನ್ನದ್ಧವಾಗಿ ಇಟ್ಬಿಟ್ಟಿದೆಯಂತೆ. ಹಾಗಾದರೆ ಈ ಗ್ರೌಂಡ್ ಆಪರೇಷನ್ ಅಮೆರಿಕ ಪಾಲಿಗೆ ಅಷ್ಟೊಂದು ಈಸಿ ಆಗಿಬಿಡುತ್ತಾ ಅಂತ ಪ್ರಶ್ನೆಯನ್ನು ಕೇಳೋದಾದರೆ ಖಂಡಿತವಾಗ್ಲೂ ಕೂಡ ಇಲ್ಲ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಜೊತೆಗೆ ಇರಾನ್ಗೆ ನುಗ್ಗಿ ಹೊಡಿಬೇಕು ಅಂತಂದರೆ, ಸೇನಾ ಕಾರ್ಯಾಚರಣೆಯನ್ನು ನಡೆಸಬೇಕು ಅಂತಂದರೆ ನಿಜಕ್ಕೂ ಕೂಡ ಅದು ಕೂಡ ಭಾಳ ಕಷ್ಟದ ಕೆಲಸ. ಇರಾನ್ನ ಈ ಭೂಸೇನೆ, ಅದರ ನೇವಿ ಜೊತೆಗೆ ಏರ್ಫೋರ್ಸ್ಗಿಂತಲೂ ಕೂಡ ಈ ಭೂಸೇನೆ ಭಾಳ ಸ್ಟ್ರಾಂಗ್ ಇದೆ. ಅದರ ಜೊತೆಯಲ್ಲಿ ತಂತ್ರಗಾರಿಕೆಯನ್ನು ಮಾಡೋದ್ರಲ್ಲೂ ಕೂಡ ಇರಾನ್ನವರು ಬಹಳ ನಿಪುಣರಾಗಿದ್ದಾರೆ. ಅದನ್ನು ಕೂಡ ಇಷ್ಟು ದಿನದ ಯುದ್ಧದಲ್ಲಿ ನಾವು ಗಮನಿಸ್ತಾ ಬರ್ತಾ ಇದ್ದೀವಿ. ಜೊತೆಗೆ ಅವರ ಸಂಖ್ಯೆ ಕೂಡ ದೊಡ್ಡ ಪ್ರಮಾಣದಲ್ಲಿ ಇರೋದ್ರಿಂದ ಇರಾನ್ಗೆ ನುಗ್ಗಿ ಹೊಡೆಯೋದು ಅಷ್ಟು ಸುಲಭದ ಕೆಲಸ ಅಲ್ಲವೇ ಅಲ್ಲ. ಹಾಗಾಗಿ ಅಮೆರಿಕ ಹಾಗೂ ಇಸ್ರೇಲ್ಗೆ ಇರುವಂಥ ದೊಡ್ಡ ಸವಾಲು ಅಂತಂದರೆ ಈಗ ಸೇನಾ ಕಾರ್ಯಾಚರಣೆಯನ್ನು ನಡೆಸೋದು ಹೇಗೆ ಅಂತ. ಜೊತೆಗೆ ಇರಾನ್ನ ಭೂಪ್ರದೇಶಗಳು, ಇದರ ಯಾವುದರ ಅರಿವು ಅಮೆರಿಕಾಗಿಲ್ಲ. ಈ ಸೇನೆಯನ್ನು ಒಳಗೆ ನುಗ್ಗಿಸೋದು ಹೇಗೆ, ಅಲ್ಲಿ ಕಾರ್ಯಾಚರಣೆಯನ್ನು ನಡೆಸೋದು ಹೇಗೆ, ಗ್ರೌಂಡ್ ಆಪರೇಷನ್ ನಡೆಸೋದು ಹೇಗೆ ಅನ್ನುವಂಥ ಒಂದಷ್ಟು ಟೆಕ್ನಿಕಲಿ ಕಾಂಪ್ಲಿಕೇಶನ್ಸ್ ಕೂಡ ಈಗ ಸದ್ಯಕ್ಕೆ ಅಮೆರಿಕಾಗಿರೋದು. ಗ್ರೌಂಡ್ ಆಪರೇಷನ್ ನಡೆಸಬೇಕು ಅಂತಂದರೆ ಇದುವರೆಗೂ ಕೂಡ ಅಮೆರಿಕ ಏರ್ ಆಪರೇಷನ್ಗಳನ್ನು ಮಾಡ್ತಾ ಇತ್ತು. ಇರಾನ್ನ ಭೂಪ್ರದೇಶದ ಅರಿವು US ಇರಲಿಲ್ಲ. ಒಂದಷ್ಟು ಟಾರ್ಗೆಟ್ಗಳನ್ನು ಮೊಸಾದ್ ನೀಡಿದ್ದಂಥ ಮಾಹಿತಿಗಳನ್ನು ಆಧರಿಸಿ ದಾಳಿಯನ್ನು ಮಾಡಲಾಗ್ತಾ ಇತ್ತು. ಜೊತೆಗೆ ಈ ಇರಾನ್ನ ಈ ಪ್ರದೇಶ ಇದೆಯಲ್ಲ, ಭೂಪ್ರದೇಶ, ಈ ಗೆರಿಲ್ಲಾ ಯುದ್ಧ ನೀವು ಕೇಳಿರ್ಬೋದು. ಆ ಗೆರಿಲ್ಲಾ ಯುದ್ಧಕ್ಕೆ ಹೇಳಿ ಮಾಡಿಸಿದಂತಿದೆ ಈ ಇರಾನ್ನ ಭೂಪ್ರದೇಶ. ಇಂಥ ಭೂಪ್ರದೇಶಕ್ಕೇನಾದರೂ ಸೇನೆಯನ್ನು ನುಗ್ಗಿಸಿದ್ದೆ ಆದಲ್ಲಿ ಅದು ಟ್ರಂಪ್ ಸೇನೆಗೆ ಆ 10,000 ಮಂದಿ 20,000 ಮಂದಿ ಎಷ್ಟೇ ಇರಲಿ ಅವರೆಲ್ರಿಗೂ ಕೂಡ ಒಂದು ರೀತಿಯಲ್ಲಿ ಡೆತ್ ಟ್ರ್ಯಾಪ್ ಆಗುವಂಥ ಸಾಧ್ಯತೆಗಳೇ ಜಾಸ್ತಿ ವಿನಃ ಇವ್ರು ಹೋಗಿ ಅವರನ್ನು ಹೊಡೆದು ಹಾಕುವಂಥ ಸಾಧ್ಯತೆಗಳು ಬಹಳ ಕಡಿಮೆ ಅಂತ ಹೇಳಲಾಗ್ತಾ ಇದೆ. ಜೊತೆಗೆ US ಅಮೆರಿಕದ ಪರಿಸ್ಥಿತಿಗೆ ಸದ್ಯಕ್ಕೆ ಈ ಯುದ್ಧ ಮುಂದುವರೆದ್ರೆ, ಸುದೀರ್ಘ ಆದರೆ ಬಹಳ ಕಷ್ಟ.
ಟ್ರಂಪ್ ಕೊಡ್ತಾ ಇರುವಂಥ ಎಚ್ಚರಿಕೆಗಳನ್ನೇ ನೋಡಿ ಈಗ ನಿಲ್ಲಿಸಬೇಕು ಅಥವಾ ಕದನ ವಿರಾಮ ಆಗಿರ್ಬೋದು, ಯುದ್ಧ ವಿರಾಮ ಆಗಿರ್ಬೋದು, ಟ್ರಂಪ್ ಕಡೆಯಿಂದ ಘೋಷಣೆಗಳಾಗ್ತಾ ಇದೆ ಹೊರತು ಇರಾನ್ ಕಡೆಯಿಂದ ಇಂತಹ ಘೋಷಣೆಗಳು ಆಗ್ತಾ ಇಲ್ಲ. ಒಂದು ವೇಳೆ US ಕಮಾಂಡೋಗಳು ಪಟಾಪಟ್ ಅಂತ ಕಾರ್ಯಾಚರಣೆನ ಮುಗಿಸಿದ್ರೆ, ಸೇನಾ ಕಾರ್ಯಾಚರಣೆ ಆದರೆ ಓಕೆ, ಆದರೆ ಆಗದೇ ಇದ್ರೆ ಇದ್ಯಾವುದು ಕೂಡ ಈಸಿ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಯುದ್ಧ ದೀರ್ಘಕಾಲಕ್ಕೆ ಮುಂದುವರೆದ್ರೆ ಅಥವಾ ದೀರ್ಘಕಾಲಕ್ಕೆ ಎಳೆಯಲ್ಪಟ್ಟರೆ US ನಿಜಕ್ಕೂ ಕೂಡ ಕಂಗಾಲಾಗ್ಬಿಡುತ್ತೆ. ಏನು ಮಾಡೋದಕ್ಕೆ ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿ ಅಲ್ಲಿ ನಿರ್ಮಾಣ ಆಗುತ್ತೆ. ಅದು ಇರಾನ್ಗೂ ಕೂಡ ಗೊತ್ತಿರುವಂಥ ವಿಚಾರ. ಹಾಗಾಗಿ ಇರಾನ್ ಈ ಯುದ್ಧವನ್ನು ಎಷ್ಟು ದೀರ್ಘ ಆಗುತ್ತೋ ಅಷ್ಟು ಎಳೆಯುವಂಥ ಎಲ್ಲ ಪ್ರಯತ್ನಗಳನ್ನು ಮಾಡ್ತಾ ಇದೆ. ಜೊತೆಗೆ ಈ ಕಾರ್ಗ್ ಹಾಗೂ ಹಾರ್ಮೋಸ್ಗೆ ಒಂದು ರೀತಿಯಲ್ಲಿ ಮೃತ್ಯು ಬಂಧನ, ಈ ಗ್ರೌಂಡ್ ಆಪರೇಷನ್ ಮಾಡಬಹುದು ಅನ್ನುವಂಥ ನಿರೀಕ್ಷೆ ಇರಾನ್ಗೆ ಮೊದಲಿಂದಲೂ ಕೂಡ ಇದೆ. ಇರಾನ್ ಸರ್ವಸನ್ನದ್ಧವಾಗಿ ನಿಂತಿದೆ. ಹಾಗಾಗಿ ಕಾರ್ಗ್ ಮತ್ತು ಹಾರ್ಮೋಸ್ ಸುತ್ತಲೂ ಕೂಡ ಜಲ ಬಾಂಬ್ಗಳ ಸರಪಳಿ, ಜೊತೆಗೆ ಕ್ಷಿಪಣಿಗಳ ಕೋಟೆಯನ್ನೇ ಇಲ್ಲಿ ಕಟ್ಟಿ ನಿಲ್ಲಿಸಿದೆ ಇರಾನ್. US ಸೇನೆಯ ಸಂಭಾವ್ಯ ಎಂಟ್ರಿ ಪಾಯಿಂಟ್ಗಳು ಯಾವುದು, ಎಲ್ಲಿಂದ ಎಂಟ್ರಿ ಆಗಬಹುದು US ಸೇನೆ, ಸಾಮಾನ್ಯವಾಗಿ ಯಾವ ಎಂಟ್ರಿಯನ್ನು ಪಡ್ಕೊಳ್ಬಹುದು, ಎಲ್ಲಿಂದ ಅವರು ಬರಬಹುದು, ಇದೆಲ್ಲವನ್ನು ಕೂಡ ನೋಟ್ ಡೌನ್ ಮಾಡಿಕೊಂಡಿದೆ. ಅದರ ಬಗ್ಗೆ ಈಗಾಗಲೇ ಅವರು ಮಾತುಕತೆಗಳನ್ನು ನಡೆಸಿದ್ದಾರೆ. ಹಾಗಾಗಿ US ಪಾಲಿಗೆ ಇದು ನಿಜಕ್ಕೂ ಕೂಡ ಸಾವಿನ ಆಟ ಆಗಬಹುದು ಅನ್ನುವಂಥದ್ದನ್ನು ಕೂಡ ವಿಶ್ಲೇಷಣೆ ಮಾಡಲಾಗ್ತಾ ಇದೆ. ಜೊತೆಗೆ ಈ ಕೊಲ್ಲಿ ರಾಷ್ಟ್ರಗಳ ಮೇಲೆ ಇರಾನ್ ಮಾಡ್ತಾ ಇರುವಂಥ ಆಕ್ರಮಣ, ಇದು ಒಂದು ರೀತಿಯಲ್ಲಿ ಟೆಕ್ನಿಕಲಿ ನೋಡಬೇಕು ಅಂತಂದರೆ ಇರಾನ್ ತನ್ನ ರಕ್ಷಣಾತ್ಮಕ ಕಾರ್ಯತಂತ್ರವನ್ನು ಮಾಡ್ತಾ ಇರೋದು. ಡೈರೆಕ್ಟಾಗಿ ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ದಾಳಿಯನ್ನು ನಡೆಸ್ತಾ ಇದ್ರೂ ಕೂಡ ಉಳಿದಂಥ ಮಧ್ಯಪ್ರಾಚ್ಯಗಳ ರಾಷ್ಟ್ರಗಳ ಮೇಲೆ ದಾಳಿಯನ್ನು ಮಾಡಿ ಅಮೆರಿಕ ಹಾಗೂ ಇಸ್ರೇಲ್ ಮೇಲೆ ಪ್ರೆಷರನ್ನು ತಂದು ಆ ನಿಟ್ಟಿನಲ್ಲಿ ಅವರು ಡೌನ್ ಆಗುವಂತೆ, ಜೊತೆಗೆ ಅವರು ಅದನ್ನು ಉಳಿಸೋದಕ್ಕೆ ಹೋಗಿ ಅವರ ಶಸ್ತ್ರಾಸ್ತ್ರಗಳೆಲ್ಲವೂ ಕೂಡ ಖಾಲಿ ಆಗಬೇಕು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಇರಾನ್ ಮಾಡ್ತಾ ಇರುವಂಥ ತಂತ್ರಗಾರಿಕೆ ಇದು. ಒಂದು ವೇಳೆ ಇರಾನ್ನ ಮೇಲೆ ಈಗ ಭೂಸೇನೆಯ ಕಾರ್ಯಾಚರಣೆಯನ್ನು ಅಮೆರಿಕ ನಡೆಸಿದ್ದೇ ಆದಲ್ಲಿ ಇರಾನ್ ಬೇರೆ ಬೇರೆ ಕೊಲ್ಲಿ ರಾಷ್ಟ್ರಗಳ ಮೇಲೆ ಆಕ್ರಮಣ ಮಾಡೋದಕ್ಕೆ ಶುರು ಮಾಡುತ್ತೆ. ಆಗ ಯುದ್ಧದ ತೀವ್ರತೆ ಜೊತೆಗೆ ಈ ಯುದ್ಧದ ಭೀತಿ ಇದೆಯಲ್ಲ ಮತ್ತಷ್ಟು ಹೆಚ್ಚಳ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ US ಗಮನವನ್ನು ಇರಾನ್ ಅಲ್ಲದೆ ಬೇರೆ ಕೊಲ್ಲಿ ರಾಷ್ಟ್ರಗಳ ಮೇಲೂ ಕೂಡ ಅಮೆರಿಕ ಹಾಕಬೇಕಾಗಿರೋದ್ರಿಂದ ಈ ಸೇನಾ ಕಾರ್ಯಾಚರಣೆಯನ್ನು ನಡೆಸೋದಕ್ಕೆ ಸಾಧ್ಯನೇ ಆಗದೇ ಇರುವಂಥ ಪರಿಸ್ಥಿತಿ ಅಮೆರಿಕಾಗೆ ಉಂಟಾಗಬಹುದು. ಇದು ಪರಿಸ್ಥಿತಿಯನ್ನು ಮತ್ತೆ ಬಿಗಡಾಯಿಸಬಹುದು, ಮತ್ತಷ್ಟು ಜಟಿಲ ಮಾಡಬಹುದು ಅನ್ನುವಂಥ ಒಂದಷ್ಟು ವಿಚಾರಗಳು ಕೂಡ ಇದೆ. ಹಾಗಾಗಿ ಎಲ್ಲ ಕಾಂಪ್ಲಿಕೇಶನ್ಸ್ ಸೇನಾ ಕಾರ್ಯಾಚರಣೆ ನಡೆಸೋದಕ್ಕೆ ಅಮೆರಿಕದ ಮುಂದೆ ಇರೋದು, ಅಮೆರಿಕದ ಮುಂದೆ ಇರುವಂಥ ಸವಾಲುಗಳು ಇದೆಲ್ಲವೂ ಕೂಡ. ಅದರ ಜೊತೆಯಲ್ಲಿ ಇರಾನ್ ಮತ್ತು US ಪಡೆಗಳ ನಡುವಣ ದೂರ, ಈ ಗ್ರೌಂಡ್ ಆಪರೇಷನನ್ನು ನಡೆಸಬೇಕು ಅಂತಂದರೆ ಸದ್ಯ ಸಮುದ್ರದ ಮೂಲಕ ಅವರು ಪ್ರವೇಶವನ್ನು ಮಾಡಬೇಕು, ಇಲ್ಲ ಇರಾಕ್ ಅಥವಾ ಪಾಕಿಸ್ತಾನದ ಮೂಲಕ ಈ ಗ್ರೌಂಡ್ ಆಪರೇಷನನ್ನು ಶುರು ಮಾಡಬೇಕಾಗುತ್ತೆ. USಗೆ ಇಲ್ಲಿ ಲಾಜಿಸ್ಟಿಕ್ಸ್ ಸಮಸ್ಯೆ ಆಗುತ್ತೆ. ಯುದ್ಧ ಭೂಮಿಯ ಸೈನಿಕರಿಗೆ ಈ ಕಡೆಯಿಂದ ಆಹಾರ ಔಷಧಿ ಪೂರೈಕೆ ಮಾಡೋದು ಹೇಗೆ, ಅಲ್ಲಿ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಒಂದು ರೀತಿ ಸಪ್ಲೈ ಚೈನ್ ಇದೆಯಲ್ಲ, ಆ ಸಪ್ಲೈ ಚೈನೇ ಬ್ರೇಕ್ ಆಗುವಂಥ ಸಾಧ್ಯತೆ ಇದೆ. ದೂರದಲ್ಲಿರುವಂಥ US ನೌಕಾಪಡೆಯ ಮೇಲೆ ಅವಲಂಬನೆ ಆಗುವಂಥ ಸಾಧ್ಯತೆಗಳು ಕೂಡ ಬಹಳ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಇಷ್ಟೆಲ್ಲವೂ ಕೂಡ ತೊಂದರೆಗಳು ಅಥವಾ ಇಷ್ಟೆಲ್ಲ ಕಾಂಪ್ಲಿಕೇಶನ್ಸ್ ಇರೋದ್ರಿಂದ ಸೇನಾ ಕಾರ್ಯಾಚರಣೆಯನ್ನು ಮಾಡೋದಕ್ಕೆ ಅಮೆರಿಕ ಮುಂದಾಗುತ್ತಾ ಅಂಥದ್ದೊಂದು ಹೆಜ್ಜೆಯನ್ನು, ಈ ಯಾವ ರೀತಿ ಅಂದರೆ ಹುಲಿಯ ಬಾಯಿಗೆ ಕೈ ಹಾಕುವಂಥ ಹೆಜ್ಜೆಯನ್ನು ಅಮೆರಿಕ ಮಾಡುತ್ತಾ ಅನ್ನುವಂಥ ಪ್ರಶ್ನೆಯೂ ಕೂಡ ಈಗ ಸದ್ಯಕ್ಕಿರೋದು. ಗೊತ್ತಿಲ್ಲ, ಕಾದು ನೋಡಬೇಕು ಏನು ಮಾಡುತ್ತೆ ಅಮೆರಿಕ, ಮುಂದಿನ ನಡೆ ಏನಿರುತ್ತೆ, ಅಥವಾ ಇರಾನ್ ಈ ತಂತ್ರಗಾರಿಕೆಗೆ ಯಾವ ರೀತಿ ಕೌಂಟರ್ ಕೊಡುತ್ತೆ ಅನ್ನುವಂಥದ್ದನ್ನು ಕೂಡ ನೋಡಬೇಕು. ಈಗಾಗಲೇ ಗೊತ್ತಿರುವಂತೆ ಇರಾನ್ಗೆ ಈ ವಿಚಾರಗಳು ಗೊತ್ತಿದೆ. ಇರಾನ್ ಕೂಡ ಹೇಳಿದೆ, ಎಷ್ಟೇ ಸೈನಿಕರನ್ನು ಕಳಿಸಿದ್ರು ಕೂಡ 10,000 ಸೈನಿಕರನ್ನು ಕಳಿಸಿದ್ರು ಕೂಡ ಶಾರ್ಕ್ಗೆ ಒಂದು ಒಳ್ಳೆ ಊಟ ಆಗುತ್ತೆ, ನಾವು ಎಲ್ಲ ಸೈನಿಕರ ದೇಹಗಳನ್ನು ಶಾರ್ಕ್ಗೆ ಊಟವನ್ನಾಗಿ ಹಾಕ್ತೀವಿ ಅನ್ನುವಂಥ ಮಾತನ್ನು ಕೂಡ ಹೇಳಿರೋದ್ರಿಂದ ಅಮೆರಿಕ ಯೋಚನೆ ಮಾಡಬೇಕಾದಂಥ ಪರಿಸ್ಥಿತಿಯಲ್ಲಿ ಸದ್ಯಕ್ಕಂತೂ ಇದೆ. ಇದಾಗಿತ್ತು ರಿಪಬ್ಲಿಕ್ ಡಿಜಿಟಲ್ ಲೈವ್. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.